ಈ ಬಿಗ್ ಬಾಸ್ ಕಾರ್ಯಕ್ರಮ ಒಂದು ವ್ಯಕ್ತಿತ್ವದ ಅನಾವರಣ. ಅಂದರೆ ನಿಜವಾದ ವ್ಯಕ್ತಿ ಆಚೆ ಬರ್ತಾನೆ. ನಮ್ಮ ಮುಖವಾಡಗಳು ಕಳಚಿ ಬೀಳುತ್ತೆ. ಕೆಲವೊಂದಷ್ಟು ದಿನ ಪರಿಚಿತ ವ್ಯಕ್ತಿಗಳನ್ನೆಲ್ಲ ಒಂದು ಮನೇಲಿ ಕೂಡ ಹಾಕಿದ್ರೆ ಅನ್ನೋದೊಂದು ಆ ಶೋನ ಕಾನ್ಸೆಪ್ಟು ಮತ್ತು ಉದ್ದೇಶ. ಫಾರ್ ಎಕ್ಸಾಂಪಲ್, ಈ ವ್ಯಕ್ತಿ ತುಂಬ ಸೈಲೆಂಟು, ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಅವರೆಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ. ಟಾಸ್ಕ್ ಅಂತ ಬಂದಾಗ ಆಡ್ಬಿಟ್ಟು ಅವ್ರ ಪಾಡ್ಗವರು ಸ್ವಿಚ್ ಆಫ್ ಆಗಿಬಿಡ್ತಾರೆ, ಕಾಣಿಸ್ಕೊಳ್ಳೋದಿಲ್ಲ. ಕೆಲವರು ಅಲ್ಲಿ ಬಂದು ಫ್ರೆಂಡ್ಶಿಪ್ ಫಾರ್ಮ್ ಮಾಡ್ತಾರೆ, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ, ಇಬ್ಬರದ್ದು ಲವ್ ಆ್ಯಂಗಲ್ ಶುರು ಆಗುತ್ತೆ. ಇದು ಕಂತ್ರಿ, ಇದು ಕುತಂತ್ರಿ, ಇದು ಬರೀ ಇನ್ನೊಬ್ರಿಗೆ ಟ್ಯಾಂಕ್ ಕೊಡೋದು ಅಷ್ಟೇ ಕೆಲಸ. ಯಾವ ಟಾಸ್ಕಲ್ಲೂ ಏನು ಪರ್ಫಾರ್ಮ್ ಮಾಡಲ್ಲ, ಇದು ಸೋಮಾರಿ, ಇದು ಟೋಟಲ್ ನಾನ್ ಸೆನ್ಸ್ ಮಾತಾಡ್ತಾ ಇರುತ್ತೆ. ಈ ರೀತಿ ಅವ್ರ ಮುಖವಾಡಗಳು ಕಳಿಸ್ತಾ ಹೋಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಅದು ಅವರ ನಿಜವಾದ ವ್ಯಕ್ತಿತ್ವ. ಸೈಲೆಂಟ್ ಆಗಿರೋದು, ಅಥವಾ ಕಂತ್ರಿ ಕುತಂತ್ರಿ, ವಾಟ್ ಎವರ್ ದಟ್ ಈಸ್. ಆದರೆ ವಾರಕ್ಕೊಂದ್ಸಲ ಬಂದು ಪಂಚಾಯತಿ ನಡೆಸಿ, ನೀನು ಯಾಕೆ ಇದು ಮಾಡಿದೆ, ನೀನು ಯಾಕೆ ಅದು ಮಾಡಲಿಲ್ಲ, ನೀನು ಹಿಂಗೆ ಮಾಡಬೇಕಾಗಿತ್ತು, ಆಚೆ ಕಡೆ ಜನ ಕೇಳ್ತಾ ಇದ್ದಾರೆ, ಹಿಂಗೆ ಆಗ್ತಾಯಿದೆ, ಹಂಗೆ ಆಗ್ತಾಯಿದೆ, ನೀನು ಯಾಕೆ ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ ಅಂತ ಅವ್ರಿಗೆ 108 ಪ್ರಶ್ನೆಗಳು ಹಾಕಿ ಅವ್ರನ್ನ ಕನ್ಫ್ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಆಚೆ ಬರುತ್ತಾ ಅಂತ. ನೀನು ಯಾಕೆ ಅವ್ರನ್ನ ನಾಮಿನೇಟ್ ಮಾಡಿದೆ ಗುರು, ಯಾಕೆ ಕಾರಣ ಕೊಟ್ಟಿಲ್ಲ ಗುರು, ಅಷ್ಟೇ. ಅದು ನೀನು ಯಾಕೆ ಮಾಡಲಿಲ್ಲ, ಯಾಕೆ ಮಾಡಿದೆ, ಅಲ್ಲಿ ಯಾಕೆ ಕೂತ್ಕೊಂಡು ಮಾತಾಡಿದೆ, ಅವ್ನು ನೋಡಿ ಯಾಕೆ ಹಿಂಗೆ ಏನೋ ಆ್ಯಕ್ಟಿಂಗ್ ಮಾಡಿದೆ, ನೀನು ಅಲ್ಲಿದ್ಯಲ್ಲ, ನೀನು ಯಾಕೆ ಅವ್ರಿಗೆ ತಪ್ಪು ಅಂತ ಹೇಳಿಲ್ಲ, ನೀನು ಅವರಿಬ್ಬರ ಮಧ್ಯೆ ಯಾಕೆ ಹೋಗಲಿಲ್ಲ, ನೀನು ಯಾಕೆ ಸ್ಟ್ಯಾಂಡ್ ತಗೊಳ್ಳಿಲ್ಲ, ನೀನು ಯಾಕೆ ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ತುಂಬ ಕ್ರಾಸ್ ಕ್ವಶನ್ ಮಾಡಿದಾಗ ಆ ವ್ಯಕ್ತಿ ನಿಜವಾಗ್ಲೂ ಒಂದು ಅತ್ತೆ ಮನೆ ಸೊಸೆ ಥರ ಹೆದೆದ್ರುಕೊಂಡು ಜೀವನ ಮಾಡೋ ಥರ ಆಗುತ್ತೆ. ಕೂತ್ರು ತಪ್ಪು, ನಿಂತರು ತಪ್ಪು, ಮಾತಾಡಿದ್ರು ತಪ್ಪು, ಮಾತಾಡದೇ ಇದ್ರು ತಪ್ಪು ಅನ್ನೋ ಥರ ಆಗೋಗಲ್ವ. ಆವಾಗ ನಿಜವಾಗ್ಲೂ ಆ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಆಚೆ ಬರುತ್ತಾ, ಮುಖವಾಡ ಕಳಿಸುತ್ತಾ, ಅಥವಾ ಆ ವ್ಯಕ್ತಿ ಇನ್ನೂ ಮುಖವಾಡ ಹಾಕೋತಾನ ಅನ್ನೋದೇ ನನ್ನ ಪ್ರಶ್ನೆ. ಏನಂತೀರಾ?